JDS ಮತ್ತು BJPಯ ಮೈತ್ರಿ ಬಗ್ಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಪಮೈತ್ರಿ ಆಕ್ಚುಲಿ ಇದು. ಈ ಮೈತ್ರಿವರೆಗೆ ಗೌತಮ್ ಅವರಿಗೆ ನಮ್ಮ ಅಭ್ಯರ್ಥಿ ಮಾತಾಡಲಿಕ್ಕೆ ಏನು ವಿಚಾರವಿಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಗೌತಮ್ ಅವರನ್ನ ಹೊರರಾಜ್ಯದವರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಸ್ಪಷ್ಟೀಕರಣ ಕೊಡ್ತೇನೆ. ಗೌತಮ್ ಅವ್ರ ತಂದೆ 1953ರಲ್ಲಿ ಹುಟ್ಟಿದ್ದು ಬೆಂಗಳೂರಲ್ಲಿ. ಅವರು ಬೆಂಗಳೂರಿನ ಮೇಯರ್ ಆಗಿದ್ದರು. ಗೌತಮ್ ಹುಟ್ಟಿದ್ದು ಬೆಂಗಳೂರಲ್ಲಿ. ಅವ್ರ ತಂದೆನೇ ಬೆಂಗಳೂರು ಹುಡ್ತಾ ಅಂದಮೇಲೆ ಮಗ ಎಲ್ಲಿ ಹುಡ್ತಾನೆ? ಬೆಂಗಳೂರಲ್ಲಿ ಹುಡ್ತಾನೆ. ಸೊ ಹಂಗಾಗಿ ಇವತ್ತು ಗೌತಮ್ ಅವರು ಬೆಂಗಳೂರಿನವರೇ. ಚಿಂತಾಮಣಿ ಅವರ ತಾಯಿಯ ಊರು. ಈ ಒಂದು ಕಾನ್ಸ್ಟಿಟ್ಯೂನ್ಸಿಯ ಚಿಂತಾಮಣಿ ಅವರ ತಾಯಿಯ ತವರು ಮನೆ. ಅವರ ಇಬ್ಬರು ಅಕ್ಕಂದರನ್ನು ಕೂಡ ಕೋಲಾರಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಈ ಗೌತಮ್ಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಪದೇ ಪದೇ ಅವರು ಕೋಲಾರಕ್ಕೆ ಬಂದು ಹೋಗ್ತಾ ಇದ್ದರು ಅವ್ರ ಸಂಬಂಧಿಕರ ಮನೆಗೆ. ಹಾಗಾಗಿ ಗೌತಮ್ ಅವರು ನಮ್ಮ ಜಿಲ್ಲೆಗೂ ಒಂದು ಸಂಬಂಧ ಇದೆ. ಇವತ್ತು ಹಿಂದೆ ಇತಿಹಾಸ ತಗೊಂಡ್ರೆ ಯಾರ್ಯಾರು ಸಂಸದರಾಗಿದ್ದರೂ ಇವರೆಲ್ಲ ಕೂಡ ಬೆಂಗಳೂರು ವಾಸ ಮಾಡ್ತಾ ಇದ್ದವರೇ. ಹಿಂದೆ ವೈ ರಾಮಕೃಷ್ಣ ಆಗ್ಬೋದು, ಆಮೇಲೆ KH ಮುನಿಯಪ್ಪನವರಾಗ್ಬೋದು, ಮುನುಸ್ವಾಮಿ ಆಗ್ಬೋದು, ವೆಂಕಟೇಶ್ವರ ಆಗ್ಬೋದು, ಇವರೆಲ್ಲರೂ ಕೂಡ ಆಮೇಲೆ ಪ್ರತಿಯೊಬ್ಬರು ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಂಥವರೇ. ಇವತ್ತಿನ JDS BJP ಮೈತ್ರಿ ಕೂಡ ಅಭ್ಯರ್ಥಿ ಕೂಡ ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥವರು. ಅವ್ರ ತಾಯಿ ಬೆಂಗಳೂರಿಂದ ಚುನಾವಣಾ ಉದ್ದೇಶಕ್ಕಾಗಿ ಅವರ ವಿಳಾಸವನ್ನು ಕೋಲಾರ ತಾಲೂಕು ಅಂತ ಕೊಟ್ಕೊಂಡಿದ್ದಾರೆ. ಆದರೆ ನೀವು ಯಾರಾದರೂ ಪರೀಕ್ಷೆ ಮಾಡಿ ನೋಡಿ, ಅವರು ವಾಸ ಇರ್ತಕ್ಕಂಥದ್ದು, ಅವರ ಕುಟುಂಬ ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ. ಮಲ್ಲೇಶ್ ಬಾಬು ಅವರು ಬೆಂಗಳೂರೇ, ಗೌತಮ್ ಅವರು ಬೆಂಗಳೂರೇ. ಅದೇ ವರ್ಣ ಆಗ್ತಾರೆ. ಏನಿಲ್ಲ ಸಂಸಾರ ಇಟ್ಕೊಂಡಿದ್ದಾರ ಮಲ್ಲೇಶ್ ಬಾಬು ಅವರು. ಇವರು ಪ್ರಚೋದನೆಗೆ ಹೇಳಿಕೆ ಮಾಡಬೇಕು ಅಂತೇಳಿ ಈ BJP ಬೇರೆ ಕೆಲಸದಿಂದ ಮಾತಾಡ್ತಾ ಇದ್ದಾರೆ. ಗೌತಮ್ ವಾಸನು ಬೆಂಗಳೂರೇ, ಮಲ್ಲೇಶ್ ಬಾಬು ವಾಸನು ಬೆಂಗಳೂರೇ. ಏನು ವ್ಯತ್ಯಾಸ ಇಲ್ಲ. ಇವರು ಇಲ್ಲೇ ಸಂಸ್ಥೆ ವಿದ್ಯಾಸ ನಡೆಸ್ತಾ ಇದ್ದಾರೆ. ಅವ್ರ ತಾಯಿಯವರು ಕೋಲಾರದಲ್ಲಿ ವಾಸವಾಗಿದ್ದಾರೆ, ಕುಂಬಾರಳ್ಳಿ ವಾಸವಾಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಗೌತಮ್ ಅವರ ಸಂಸಾರ ವಾಸ ಬೆಂಗಳೂರಲ್ಲೇ. ಮಲ್ಲೇಶ್ ಬಾಬು ಅವರ ವಾಸ ಕೂಡ ಬೆಂಗಳೂರಲ್ಲಿ. ಹಂಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದನ್ನು ಚುನಾವಣೆಗೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ.